ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಐಶ್ವರ್ಯ ಗೌಡಗೆ ಕಾದಿದೆಯಾ ಕಂಟಕ. ಫ್ರಾಡ್ ಕೇಸ್ನಲ್ಲಿ ತನಿಖೆಗೆ ಪೊಲೀಸ್ ಪಡೆ ಇಳಿದಿದೆ. ಐಶ್ವರ್ಯ ಹಾಗೂ ಹರೀಶ್ ವಶಕ್ಕೆ ಪಡೆದುಕೊಳ್ಳಲಿದೆ ಪೊಲೀಸ್. 7 ದಿನ ಕಸ್ಟಡಿಗೆ ಕೇಳಲಿದ್ದಾರೆ ಚಂದ್ರ ಲೇಔಟ್ ಪೊಲೀಸರು. 4ನೇ ಎಸಿಎಂಎಂ ಕೋರ್ಟ್ನಲ್ಲಿ ಪೊಲೀಸ್ ಕಸ್ಟಡಿಗೆ ಮನವಿ ಮಾಡಿಕೊಳ್ಳಲಿದ್ದಾರೆ. ಇಂದು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಖಾಕಿ ಪಡೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಫ್ರಾಡ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಐಶ್ವರ್ಯ ಗೌಡ ಮತ್ತು ಹರೀಶ್ ಪರಪ್ಪನ ಅಗ್ರಹಾರ ಪಾಲಾಗಿದ್ದಾರೆ. ಬಟ್ ಈಗ ಹೆಚ್ಚಿನ ವಿಚಾರಣೆಯ ಅಗತ್ಯತೆ ಇರೋದ್ರಿಂದ ಕೋರ್ಟ್ ಮೊರೆ ಹೋಗಿ ಚಂದ್ರ ಲೇಔಟ್ ಪೊಲೀಸರು ಮನವಿ ಮಾಡ್ತಾರೆ. ಇಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ಅಗತ್ಯತೆ ಇದೆ, ಹಾಗಾಗಿ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತ ನ್ಯಾಯಾಧೀಶರ ಮುಂದೆ ಮನವಿ ಮಾಡ್ತಾರೆ. ಆ ನಂತರ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿದ್ದು ಎಷ್ಟು ದಿನಗಳ ಕಾಲ ಅವ್ರನ್ನ ಕಸ್ಟಡಿಗೆ ನೀಡ್ತಾರೆ, ಹೇಗಿರುತ್ತೆ ಆ ಪ್ರಕ್ರಿಯೆಗಳು ಅನ್ನೋದು ನ್ಯಾಯಾಧೀಶರ ವಿವೇಚನೆಗೆ ಬಿಡಲಾಗುತ್ತೆ. ಬಟ್ ಪೊಲೀಸರಂತೂ 7 ದಿನ ಕೇಳೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಬಹಳ ಕುತೂಹಲ ಇರೋದು ಈ ಫ್ರಾಡ್ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರ ವಿಚಾರಣೆ ಇನ್ನೂ ಕೂಡ ಅಗತ್ಯ ಇದೆ, ಹಾಗಾಗಿ ಕಸ್ಟಡಿಗೆ ಕೇಳೋ ಸಾಧ್ಯತೆ. ಎಷ್ಟು ದಿನ ಕೇಳ್ತಾರೆ, ಯಾವ ರೀತಿ ಇರುತ್ತೆ ಪ್ರಕ್ರಿಯೆ, ಇವತ್ತು ಏನು ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ಏನು ಐಶ್ವರ್ಯ ಗೌಡಳಿಂದ 14 kg ವಂಚನೆ ಪ್ರಕರಣದಲ್ಲಿ ಇವತ್ತು ಓಪನ್ ಕೋರ್ಟಲ್ಲಿ ಚಂದ್ರ ಲೇಔಟ್ ಪೊಲೀಸರು ಇಬ್ಬರನ್ನ, ಐಶ್ವರ್ಯ ಗೌಡ ಮತ್ತು ಆಕೆ ಪತಿ ಹರೀಶ್ರನ್ನ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಕೇಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ದೂರುದಾರೆ ಇದ್ಲು ವನಿತಾ ಐತಾಳ್, ಅವರು ಈಗಾಗಲೇ ಒಂದಷ್ಟು ಆಡಿಯೋ ಕ್ಲಿಪ್ಪಿಂಗ್ಗಳನ್ನು ಪೊಲೀಸರಿಗೆ ನೀಡಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಒಂದಷ್ಟು ಪ್ರಾಥಮಿಕ ತನಿಖೆಯನ್ನು ಮುಗಿಸಿದಾಗ ಸಾಕಷ್ಟು ಇದೇ ರೀತಿಯ ಫ್ರಾಡ್ಗಳನ್ನು ಮಾಡಿರೋದ್ರ ಬಗ್ಗೆ ಪೊಲೀಸರಿಗೆ ಗುಮಾನಿ ಇರತಕ್ಕಂಥದ್ದು, ಜೊತೆಗೆ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗಿರೋದ್ರಿಂದ ಅವರನ್ನ ಇವತ್ತು ಕೋರ್ಟ್ನಲ್ಲಿ 7 ದಿನಗಳ ಫ್ರಾಡ್ ಕೇಸ್ ಆಗಿರೋದ್ರಿಂದ ಗರಿಷ್ಠ 7 ದಿನಗಳವರೆಗೂ ಒಂದು ಪೊಲೀಸ್ ಕಸ್ಟಡಿ ಕೊಡೋ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಗರಿಷ್ಠ ಒಂದು ಕಸ್ಟಡಿ ಅವಧಿಯನ್ನು ಮುಂದಿಟ್ಟುಕೊಂಡು ಪೊಲೀಸರು ಕೇಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇದು ಒಂದು ಭಾಗ ಆದರೆ, ಮತ್ತೊಂದು ಕಡೆ ಈ ಒಂದು ಪ್ರಕರಣದ 3ನೇ ಆರೋಪಿ ಆಗಿರ್ತಕ್ಕಂಥ ನಟ ಧರ್ಮ ಏನಿದ್ದಾನೆ, ಧರ್ಮನಿಗಾಗಿ ಹುಡುಕಾಟ ಕೂಡ ನಡೀತಾ ಇದೆ. ಇತ್ತ ಕಡೆ ಇವತ್ತು ಅವರು ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆಯೂ ಇರತಕ್ಕಂಥದ್ದು. ಹೀಗಾಗಿ ಧರ್ಮನಿಗೆ ಅರೆಸ್ಟ್ ಕಂಟಕನೇ ಎದುರಾಗುತ್ತಾ ಅಥವಾ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕುವ ಸಾಧ್ಯತೆ ಇದೆ. ಇಲ್ಲಿ ನಿರೀಕ್ಷಣಾ ಜಾಮೀನು ಏನಾದರೂ ಸಿಗುತ್ತಾ, ಈ ಎಲ್ಲ ಪ್ರಕ್ರಿಯೆಗಳು ಇವತ್ತು ಕೋರ್ಟ್ನಲ್ಲಿ ಆಗುವಂಥದ್ದು. ಸದ್ಯಕ್ಕೆ ಪೊಲೀಸರಂತೂ 7 ದಿನಗಳ ಕಸ್ಟಡಿಗೆ ಪಡೆದು ಇನ್ನು ಯಾರಿಗೆಲ್ಲ ಈ ರೀತಿಯ ವಂಚನೆ ಮಾಡಲಾಗಿದೆ, ಜೊತೆಗೆ ಎಷ್ಟು ಕೋಟಿ ಪ್ರಮಾಣದ ವಂಚನೆ ಮಾಡಲಾಗಿದೆ ಅನ್ನೋದು ಒಂದು ಭಾಗ ಆದರೆ, ಈ 14 kg ವಂಚನೆ ಆಗಿದೆ ಅಂತೇಳಿ ವನಿತಾ ಐತಾಳ್ ಏನು ಹೇಳ್ತಾ ಇದ್ದಾರೆ, ಅದು ಯಾರಿಗೆ ಕೊಡಲಾಗಿದೆ, ಇನ್ಯಾರಾದರೂ ಪ್ರಭಾವಿಗಳು ಈ ಒಂದು ಪ್ರಕರಣದಲ್ಲಿ ಇದ್ದಾರಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ವಿಚಾರಗಳನ್ನು ಇಟ್ಕೊಂಡು ಕೋರ್ಟ್ನಲ್ಲಿ ಇವತ್ತು 7 ದಿನಗಳ ಕಸ್ಟಡಿಗೆ ಮನವಿ ಮಾಡುವಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಐಶ್ವರ್ಯ ಗೌಡಗೆ ಕಾದಿದೆಯಾ ಕಂಟಕ. ಫ್ರಾಡ್ ಕೇಸ್ನಲ್ಲಿ ತನಿಖೆಗೆ ಪೊಲೀಸ್ ಪಡೆ ಇಳಿದಿದೆ. ಐಶ್ವರ್ಯ ಹಾಗೂ ಹರೀಶ್ ವಶಕ್ಕೆ ಪಡೆದುಕೊಳ್ಳಲಿದೆ ಪೊಲೀಸ್. 7 ದಿನ ಕಸ್ಟಡಿಗೆ ಕೇಳಲಿದ್ದಾರೆ ಚಂದ್ರ ಲೇಔಟ್ ಪೊಲೀಸರು. 4ನೇ ಎಸಿಎಂಎಂ ಕೋರ್ಟ್ನಲ್ಲಿ ಪೊಲೀಸ್ ಕಸ್ಟಡಿಗೆ ಮನವಿ ಮಾಡಿಕೊಳ್ಳಲಿದ್ದಾರೆ. ಇಂದು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಖಾಕಿ ಪಡೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಫ್ರಾಡ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಐಶ್ವರ್ಯ ಗೌಡ ಮತ್ತು ಹರೀಶ್ ಪರಪ್ಪನ ಅಗ್ರಹಾರ ಪಾಲಾಗಿದ್ದಾರೆ. ಬಟ್ ಈಗ ಹೆಚ್ಚಿನ ವಿಚಾರಣೆಯ ಅಗತ್ಯತೆ ಇರೋದ್ರಿಂದ ಕೋರ್ಟ್ ಮೊರೆ ಹೋಗಿ ಚಂದ್ರ ಲೇಔಟ್ ಪೊಲೀಸರು ಮನವಿ ಮಾಡ್ತಾರೆ. ಇಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ಅಗತ್ಯತೆ ಇದೆ, ಹಾಗಾಗಿ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತ ನ್ಯಾಯಾಧೀಶರ ಮುಂದೆ ಮನವಿ ಮಾಡ್ತಾರೆ. ಆ ನಂತರ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿದ್ದು ಎಷ್ಟು ದಿನಗಳ ಕಾಲ ಅವ್ರನ್ನ ಕಸ್ಟಡಿಗೆ ನೀಡ್ತಾರೆ, ಹೇಗಿರುತ್ತೆ ಆ ಪ್ರಕ್ರಿಯೆಗಳು ಅನ್ನೋದು ನ್ಯಾಯಾಧೀಶರ ವಿವೇಚನೆಗೆ ಬಿಡಲಾಗುತ್ತೆ. ಬಟ್ ಪೊಲೀಸರಂತೂ 7 ದಿನ ಕೇಳೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಬಹಳ ಕುತೂಹಲ ಇರೋದು ಈ ಫ್ರಾಡ್ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರ ವಿಚಾರಣೆ ಇನ್ನೂ ಕೂಡ ಅಗತ್ಯ ಇದೆ, ಹಾಗಾಗಿ ಕಸ್ಟಡಿಗೆ ಕೇಳೋ ಸಾಧ್ಯತೆ. ಎಷ್ಟು ದಿನ ಕೇಳ್ತಾರೆ, ಯಾವ ರೀತಿ ಇರುತ್ತೆ ಪ್ರಕ್ರಿಯೆ, ಇವತ್ತು ಏನು ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ಏನು ಐಶ್ವರ್ಯ ಗೌಡಳಿಂದ 14 kg ವಂಚನೆ ಪ್ರಕರಣದಲ್ಲಿ ಇವತ್ತು ಓಪನ್ ಕೋರ್ಟಲ್ಲಿ ಚಂದ್ರ ಲೇಔಟ್ ಪೊಲೀಸರು ಇಬ್ಬರನ್ನ, ಐಶ್ವರ್ಯ ಗೌಡ ಮತ್ತು ಆಕೆ ಪತಿ ಹರೀಶ್ರನ್ನ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಕೇಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ದೂರುದಾರೆ ಇದ್ಲು ವನಿತಾ ಐತಾಳ್, ಅವರು ಈಗಾಗಲೇ ಒಂದಷ್ಟು ಆಡಿಯೋ ಕ್ಲಿಪ್ಪಿಂಗ್ಗಳನ್ನು ಪೊಲೀಸರಿಗೆ ನೀಡಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಒಂದಷ್ಟು ಪ್ರಾಥಮಿಕ ತನಿಖೆಯನ್ನು ಮುಗಿಸಿದಾಗ ಸಾಕಷ್ಟು ಇದೇ ರೀತಿಯ ಫ್ರಾಡ್ಗಳನ್ನು ಮಾಡಿರೋದ್ರ ಬಗ್ಗೆ ಪೊಲೀಸರಿಗೆ ಗುಮಾನಿ ಇರತಕ್ಕಂಥದ್ದು, ಜೊತೆಗೆ
ಜೊತೆಗೆ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗಿರೋದ್ರಿಂದ ಅವರನ್ನು ಇವತ್ತು ಕೋರ್ಟ್ನಲ್ಲಿ 7 ದಿನಗಳ ಫ್ರಾಡ್ ಕೇಸ್ ಆಗಿರೋದ್ರಿಂದ ಗರಿಷ್ಠ 7 ದಿನಗಳವರೆಗೂ ಒಂದು ಪೊಲೀಸ್ ಕಸ್ಟಡಿ ಕೊಡೋ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಗರಿಷ್ಠ ಒಂದು ಕಸ್ಟಡಿ ಅವಧಿಯನ್ನು ಮುಂದಿಟ್ಟುಕೊಂಡು ಪೊಲೀಸರು ಕೇಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇದು ಒಂದು ಭಾಗ ಆದರೆ, ಮತ್ತೊಂದು ಕಡೆ ಈ ಒಂದು ಪ್ರಕರಣದ 3ನೇ ಆರೋಪಿ ಆಗಿರ್ತಕ್ಕಂಥ ನಟ ಧರ್ಮ ಏನಿದ್ದಾನೆ, ಧರ್ಮನಿಗಾಗಿ ಹುಡುಕಾಟ ಕೂಡ ನಡೀತಾ ಇದೆ. ಇತ್ತ ಕಡೆ ಇವತ್ತು ಅವರು ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆಯೂ ಇರತಕ್ಕಂಥದ್ದು. ಹೀಗಾಗಿ ಧರ್ಮನಿಗೆ ಅರೆಸ್ಟ್ ಕಂಟಕನೇ ಎದುರಾಗುತ್ತಾ ಅಥವಾ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕುವ ಸಾಧ್ಯತೆ ಇದೆ. ಇಲ್ಲಿ ನಿರೀಕ್ಷಣಾ ಜಾಮೀನು ಏನಾದರೂ ಸಿಗುತ್ತಾ, ಈ ಎಲ್ಲ ಪ್ರಕ್ರಿಯೆಗಳು ಇವತ್ತು ಕೋರ್ಟ್ನಲ್ಲಿ ಆಗುವಂಥದ್ದು. ಸದ್ಯಕ್ಕೆ ಪೊಲೀಸರಂತೂ 7 ದಿನಗಳ ಕಸ್ಟಡಿಗೆ ಪಡೆದು ಇನ್ನೂ ಯಾರಿಗೆಲ್ಲ ಈ ರೀತಿಯ ವಂಚನೆ ಮಾಡಲಾಗಿದೆ, ಜೊತೆಗೆ ಎಷ್ಟು ಕೋಟಿ ಪ್ರಮಾಣದ ವಂಚನೆ ಮಾಡಲಾಗಿದೆ ಅನ್ನೋದು ಒಂದು ಭಾಗ ಆದರೆ, ಈ 14 kg ವಂಚನೆ ಆಗಿದೆ ಅಂತೇಳಿ ವನಿತಾ ಐತಾಳ್ ಏನು ಹೇಳ್ತಾ ಇದ್ದಾರೆ, ಅದು ಯಾರಿಗೆ ಕೊಡಲಾಗಿದೆ, ಇನ್ಯಾರಾದರೂ ಪ್ರಭಾವಿಗಳು ಈ ಒಂದು ಪ್ರಕರಣದಲ್ಲಿ ಇದ್ದಾರಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ವಿಚಾರಗಳನ್ನು ಇಟ್ಕೊಂಡು ಕೋರ್ಟ್ನಲ್ಲಿ ಇವತ್ತು 7 ದಿನಗಳ ಕಸ್ಟಡಿಗೆ ಮನವಿ ಮಾಡುವಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಐಶ್ವರ್ಯ ಗೌಡಗೆ ಕಾದಿದೆಯಾ ಕಂಟಕ. ಫ್ರಾಡ್ ಕೇಸ್ನಲ್ಲಿ ತನಿಖೆಗೆ ಪೊಲೀಸ್ ಪಡೆ ಇಳಿದಿದೆ. ಐಶ್ವರ್ಯ ಹಾಗೂ ಹರೀಶ್ ವಶಕ್ಕೆ ಪಡೆದುಕೊಳ್ಳಲಿದೆ ಪೊಲೀಸ್. 7 ದಿನ ಕಸ್ಟಡಿಗೆ ಕೇಳಲಿದ್ದಾರೆ ಚಂದ್ರ ಲೇಔಟ್ ಪೊಲೀಸರು. 4ನೇ ACMM ಕೋರ್ಟ್ನಲ್ಲಿ ಪೊಲೀಸ್ ಕಸ್ಟಡಿಗೆ ಮನವಿ ಮಾಡಿಕೊಳ್ಳಲಿದ್ದಾರೆ. ಇಂದು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಖಾಕಿ ಪಡೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಫ್ರಾಡ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಐಶ್ವರ್ಯ ಗೌಡ ಮತ್ತು ಹರೀಶ್ ಪರಪ್ಪನ ಅಗ್ರಹಾರ ಪಾಲಾಗಿದ್ದಾರೆ. ಬಟ್ ಈಗ ಹೆಚ್ಚಿನ ವಿಚಾರಣೆಯ ಅಗತ್ಯತೆ ಇರೋದ್ರಿಂದ ಕೋರ್ಟ್ ಮೊರೆ ಹೋಗಿ ಚಂದ್ರ ಲೇಔಟ್ ಪೊಲೀಸರು ಮನವಿ ಮಾಡ್ತಾರೆ. ಇಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ಅಗತ್ಯತೆ ಇದೆ, ಹಾಗಾಗಿ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತ ನ್ಯಾಯಾಧೀಶರ ಮುಂದೆ ಮನವಿ ಮಾಡ್ತಾರೆ. ಆ ನಂತರ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿದ್ದು ಎಷ್ಟು ದಿನಗಳ ಕಾಲ ಅವ್ರನ್ನ ಕಸ್ಟಡಿಗೆ ನೀಡ್ತಾರೆ, ಹೇಗಿರುತ್ತೆ ಆ ಪ್ರಕ್ರಿಯೆಗಳು ಅನ್ನೋದು ನ್ಯಾಯಾಧೀಶರ ವಿವೇಚನೆಗೆ ಬಿಡಲಾಗುತ್ತೆ. ಬಟ್ ಪೊಲೀಸರಂತೂ 7 ದಿನ ಕೇಳೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಬಹಳ ಕುತೂಹಲ ಇರೋದು ಈ ಫ್ರಾಡ್ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರ ವಿಚಾರಣೆ ಇನ್ನೂ ಕೂಡ ಅಗತ್ಯ ಇದೆ, ಹಾಗಾಗಿ ಕಸ್ಟಡಿಗೆ ಕೇಳೋ ಸಾಧ್ಯತೆ. ಎಷ್ಟು ದಿನ ಕೇಳ್ತಾರೆ, ಯಾವ ರೀತಿ ಇರುತ್ತೆ ಪ್ರಕ್ರಿಯೆ, ಇವತ್ತು ಏನು ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ಐಶ್ವರ್ಯ ಗೌಡಳಿಂದ 14 kg ವಂಚನೆ ಪ್ರಕರಣದಲ್ಲಿ ಇವತ್ತು ಓಪನ್ ಕೋರ್ಟಲ್ಲಿ ಚಂದ್ರ ಲೇಔಟ್ ಪೊಲೀಸರು ಇಬ್ಬರನ್ನ, ಐಶ್ವರ್ಯ ಗೌಡ ಮತ್ತು ಆಕೆ ಪತಿ ಹರೀಶ್ರನ್ನ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಕೇಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ದೂರುದಾರೆ ಇದ್ಲು ವನಿತಾ ಐತಾಳ್, ಅವರು ಈಗಾಗಲೇ ಒಂದಷ್ಟು ಆಡಿಯೋ ಕ್ಲಿಪ್ಪಿಂಗ್ಗಳನ್ನು ಪೊಲೀಸರಿಗೆ ನೀಡಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಒಂದಷ್ಟು ಪ್ರಾಥಮಿಕ ತನಿಖೆಯನ್ನು ಮುಗಿಸಿದಾಗ ಸಾಕಷ್ಟು ಇದೇ ರೀತಿಯ ಫ್ರಾಡ್ಗಳನ್ನು ಮಾಡಿರೋದ್ರ ಬಗ್ಗೆ ಪೊಲೀಸರಿಗೆ ಗುಮಾನಿ ಇರತಕ್ಕಂಥದ್ದು, ಜೊತೆಗೆ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗಿರೋದ್ರಿಂದ ಅವರನ್ನು ಇವತ್ತು ಕೋರ್ಟ್ನಲ್ಲಿ 7 ದಿನಗಳ ಫ್ರಾಡ್ ಕೇಸ್ ಆಗಿರೋದ್ರಿಂದ ಗರಿಷ್ಠ 7 ದಿನಗಳವರೆಗೂ ಒಂದು ಪೊಲೀಸ್ ಕಸ್ಟಡಿ ಕೊಡೋ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಗರಿಷ್ಠ ಒಂದು ಕಸ್ಟಡಿ ಅವಧಿಯನ್ನು ಮುಂದಿಟ್ಟುಕೊಂಡು ಪೊಲೀಸರು ಕೇಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇದು ಒಂದು ಭಾಗ ಆದರೆ, ಮತ್ತೊಂದು ಕಡೆ ಈ ಒಂದು ಪ್ರಕರಣದ 3ನೇ ಆರೋಪಿ ಆಗಿರ್ತಕ್ಕಂಥ ನಟ ಧರ್ಮ ಏನಿದ್ದಾನೆ, ಧರ್ಮನಿಗಾಗಿ ಹುಡುಕಾಟ ಕೂಡ ನಡೀತಾ ಇದೆ. ಇತ್ತ ಕಡೆ ಇವತ್ತು ಅವರು ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆಯೂ ಇರತಕ್ಕಂಥದ್ದು. ಹೀಗಾಗಿ ಧರ್ಮನಿಗೆ ಅರೆಸ್ಟ್ ಕಂಟಕನೇ ಎದುರಾಗುತ್ತಾ ಅಥವಾ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕುವ ಸಾಧ್ಯತೆ ಇದೆ. ಇಲ್ಲಿ ನಿರೀಕ್ಷಣಾ ಜಾಮೀನು ಏನಾದರೂ ಸಿಗುತ್ತಾ, ಈ ಎಲ್ಲ ಪ್ರಕ್ರಿಯೆಗಳು ಇವತ್ತು ಕೋರ್ಟ್ನಲ್ಲಿ ಆಗುವಂಥದ್ದು. ಸದ್ಯಕ್ಕೆ ಪೊಲೀಸರಂತೂ 7 ದಿನಗಳ ಕಸ್ಟಡಿಗೆ ಪಡೆದು ಇನ್ನೂ ಯಾರಿಗೆಲ್ಲ ಈ ರೀತಿಯ ವಂಚನೆ ಮಾಡಲಾಗಿದೆ, ಜೊತೆಗೆ ಎಷ್ಟು ಕೋಟಿ ಪ್ರಮಾಣದ ವಂಚನೆ ಮಾಡಲಾಗಿದೆ ಅನ್ನೋದು ಒಂದು ಭಾಗ ಆದರೆ, ಈ 14 kg ವಂಚನೆ ಆಗಿದೆ ಅಂತೇಳಿ ವನಿತಾ ಐತಾಳ್ ಏನು ಹೇಳ್ತಾ ಇದ್ದಾರೆ, ಅದು ಯಾರಿಗೆ ಕೊಡಲಾಗಿದೆ, ಇನ್ಯಾರಾದರೂ ಪ್ರಭಾವಿಗಳು ಈ ಒಂದು ಪ್ರಕರಣದಲ್ಲಿ ಇದ್ದಾರಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ವಿಚಾರಗಳನ್ನು ಇಟ್ಕೊಂಡು ಕೋರ್ಟ್ನಲ್ಲಿ ಇವತ್ತು 7 ದಿನಗಳ ಕಸ್ಟಡಿಗೆ ಮನವಿ ಮಾಡುವಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.